स्वागत है आपका बी न्यूज नेशन में। मैं हूं आबिद हुसैन शेख। सुनील गौड़ा पाटिल का चुनावी प्रचार शुरू। बीजापुर बागलकोट स्थानीय संस्थाओं के क्षेत्र का विधान परिषद उपचुनाव को लेकर आज अपने निवास पर जेडीएस कांग्रेस दोस्ती के चलते उम्मीदवार बने सुनील गौड़ा पाटिल ने बीजापुर नागटान बबलेश्वर मतक क्षेत्र के जेडीएस कांग्रेस मतदाता तालुका पंचायत ग्राम पंचायत महानगर पालिका स्थानीय संस्थाओं के चुनावित सदस्यों और पार्टी के पूर्व और हाली एमएलए पदाधिकारियों की सभा में सबका समर्थन मिलने का विश्वास जताते हुए एमएलसी चुनाव में कार्यकर्ताओं को दिन रात मेहनत करके सुनील गौड़ा पाटिल को जितवाकर कांग्रेस का परचम लहराने की सलाह दी एमबी पाटिल ने। ಅಧಿಕಾರಿಯಾದಂತ ಈ ಒಂದು ಸಭೆಯಲ್ಲಿ ಎಲ್ಲ ನಮ್ಮ ನಾಯಕರಿಗೂ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಒಂದೇ ಜಾಗದಲ್ಲಿ ಕೂಡಿಸಿ ಈ ಒಂದು ಚುನಾವಣೆ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ನಮ್ಮ ನಾಯಕರಂತ ಶ್ರೀಮಾನ್ ಎಂಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆಯನ್ನು ಕರೆಯಲಾಗಿದೆ। ಅದಕ್ಕೆ ತಾವೆಲ್ಲ ದಯಮಾಡಿ ನಾಳೆ 6ನೇ ತಾರೀಕಿನಿಂದ ನಡೆಯುವ ಒಂದು ಚುನಾವಣೆಯಲ್ಲಿ ಮುಂದಿನ ತಿಂಗಳ 6ನೇ ತಾರೀಕಿಗೆ ನಡೆಯತಕ್ಕಂತ ವಿಧಾನ ಪರಿಷತ್ ಚುನಾವಣೆ ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರತಿನಿಧಿಯಿಂದ ಆಯ್ಕೆ ಆಗ್ತಕ್ಕಂತ ಚುನಾವಣೆ ಕಿಡಬೇಕಂದ್ರೂ ಸ್ವಲ್ಪ ಯಾಕೋ ದುಗು ಮನಸ್ಸು ಅಂತದ್ರಿ। ಯಾಕಂದ್ರೆ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲಿಯೋ ಆಸೆ ರಾದೆ ಈ ರೀತಿಯಾಗಿರ್ತಕ್ಕಂಥ ನನ್ನ ಪರಿಸ್ಥಿತಿಯಲ್ಲಿ ಇವತ್ತಿನ ಪ್ರತಿಷ್ಠಿತವಾಗಿರ್ತಕ್ಕಂಥ ಈ ಒಂದು ಚುನಾವಣೆ, ಯಾಕಂದ್ರೆ ಐತಿಹಾಸಿಕ ನಗರದಲ್ಲಿ ಇತಿಹಾಸ ಮಾಡಬೇಕಾಗಿರ್ತಕ್ಕಂಥದ್ದು ಕೆಲಸ ಇವತ್ತು ನಮ್ಮ ಮೇಲೆ ನಿಮ್ಮ ಮೇಲೆ ಇದೆ ಇವತ್ತು। ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಇವತ್ತು ಮಾನ್ಯರು ಹಾಗೂ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬರು ಅವರು ಸೋದರಾಗಿರ್ತಕ್ಕಂಥ ಮಾನ್ಯ ಸುನೀಲ್ ಗೌಡ ಪಾಟೀಲ್ರು ಒಂದೇ ಮನೆತನದಲ್ಲಿ ಹಿಂದೆ ಈ ಬಿಜಾಪುರ ಜಿಲ್ಲೆಗೆ ರಾಜಕೀಯ ಒಂದು ಬುನಾದಿಯನ್ನು ನಿರ್ಮಿಸಿರತಕ್ಕಂಥ ದಿವಂಗತ ಪೂಜ್ಯ BM ಪಾಟೀಲ್ ಸಾಹೇಬರ ಒಂದು ಏನು ನೆನಪುಗಳು ಇದೆ ಜಿಲ್ಲೆಗೆ ಅಚ್ಚು ಹಸಿರಾಗಿರ್ತಕ್ಕಂಥ ಒಂದು ಸೀಲ ಹೊಡೆದಿರ್ತಕ್ಕಂಥ ಒಂದು ಮನೆತನದ ರಾಜಕಾರಣಕ್ಕೆ ಮತ್ತೆ ಇಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂಥದ್ದು ಈಗೇನು ತಾವೇನು ಬಂದಿದಿರಲ್ಲ, ಇದೇ ಸಾಕು, ಇದಕ್ಕಿಂತ ಹೆಚ್ಚಿಗೆ ಬೇಡ। ಇವತ್ತು ಮೊನ್ನೆ ಸುನಿಲ್ ಗೌಡ್ರ ಗೆಲುವು ನಿಶ್ಚಿತ ಅಂತ ಹೇಳಿ ಇವತ್ತು ಪುಟಗಳಲ್ಲಿ ನಾವು ಬರೆದಿದ್ದೇವೆ। ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುನೀಲ್ ಗೌಡ ಪಾಟೀಲ್ ಅವರ ಪ್ರಚಾರ ಕಾರ್ಯಕ್ರಮದಲ್ಲಿ ಚುನಾವಣೆ ಏನು ಉಪಚುನಾವಣೆ 6ನೇ ತಾರೀಕಿಗೆ ಸೆಪ್ಟೆಂಬರ್ ನಡೀತದೆ। ಆ ದಿಶೆಯಲ್ಲಿ ಇಂದು ಈ 3 ಮತಕ್ಷೇತ್ರದ ಪರವಾಗಿ ಪ್ರಚಾರ ಕಾರ್ಯಕ್ರಮದಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಂದಾಗ JDS ನ ವರಿಷ್ಠರಾದಂಥ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು, ಮುಖ್ಯಮಂತ್ರಿಗಳಂತ ಶ್ರೀ ಸ್ವಾಮಿಯವರು ಈ ಒಂದು ಉಪಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಜನತಾದಳದವರು ಪರಸ್ಪರ ಚುನಾವಣೆ ವಿರೋಧವಾಗಿ ಮಾಡೋದು ಬೇಡ, ಒಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ JDSನವರು ಕೂಡ ಇವತ್ತು ದಿವಸ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ। ನಾನು ಅವ್ರಿಗೆ ಆಭಾರಿಯಾಗಿದ್ದೇನೆ। ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಗಳಿಗೆ ಆರಿಸಿ ಬಂದಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಸೇರಿ ಬಿಜೆಪಿಯಿಂದ ನಗರದ ಶಾಸಕರಾಗಿದ್ದ ಕಾರಣ ತೆರವಾದಂತಹ ಸ್ಥಾನಕ್ಕೆ ಇವತ್ತು ಉಳಿದ ಅವಧಿಗೆ 3 ವರ್ಷ ಜಾಸ್ತಿ 10 ತಿಂಗಳು 3 ವರ್ಷ 4 ತಿಂಗಳು ಅಂತ ಹೇಳಿದ್ರು। ಈಗ ಈ ಅಭ್ಯರ್ಥಿಯನ್ನು ಇವತ್ತು ಮಾಡಿದ್ರು।
ಇದು ಅನಿವಾರ್ಯವಾಗಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಯಾರು ಮತದಾರರಾಗ್ತಾರೆ. ಸುಮಾರು 600ರಷ್ಟು ಬಬಲೇಶ್ವರ ಮತಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ನಾಲ್ಕು ಸುಮಾರು 600 ಒಟ್ಟು 1300ರಷ್ಟು 1300 ಆಗ್ತದೆ. ನೋಡಿದ್ದೇನೆ ನಾನು 1300ರಷ್ಟು ಮತದಾರ ತಾವೆಲ್ಲ ಆಗ್ತೀರಿ. ಅದಕ್ಕೆ ನನಗೆ ಒಂದು ಆತ್ಮವಿಶ್ವಾಸ ಇದೆ. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಬಂದಿದ್ದು ನೋಡಿದ್ರೆ ಆ 1300 ಜನದಾಗ ನೀವು ಬಹುತೇಕ ಜನ ಇಲ್ಲಿ ಬಂದಿದ್ದೀರಿ. 1000ಕ್ಕಿಂತ ಜಾಸ್ತಿ ಇವತ್ತು. ಯಾಕಂದ್ರೆ ಇದು ನಾವು ನಿನ್ನಿಂದ ಕೂಡ ಗೊತ್ತಾಗಿದ್ದೀವಿ. ನಾವು ವಿಚಾರ ಮಾಡಿದಾಗ ಈ 3 ಮತಕ್ಷೇತ್ರದಲ್ಲಿ 1300ರಲ್ಲಿ ಕನಿಷ್ಠ ಪಕ್ಷ ನಾವು 1100 ಓಟನ್ನು ನಾವು ಪಡೆದುಕೊಳ್ತೀವಿ ಅಂತೇಳಿ ನನ್ನ ವಿಶ್ವಾಸ ಇದೆ. ಭಾಳ ಒಂದು 100 ಓಟ್ ಅಷ್ಟು ಹೊರಗೆ ಹೋಗ್ಬೋದು. ಅಭ್ಯರ್ಥಿಗಳಿರ್ತಾರೆ, ತಾಲೂಕು ಪಂಚಾಯತ್ ಸದಸ್ಯರು, ಹಿರಿಯರು, ಗಣ್ಯರು ಏನಿರ್ತಾರೆ ಅವ್ರ ಮುಖಾಂತರ ಎಲ್ಲ ಸದಸ್ಯರನ್ನು ಸಹ ನಾವು ಭೇಟಿ ಮಾಡಿ ಅವರೆಲ್ಲರ ಮನವೊಲಿಸಿ ಇವತ್ತು ಮತವನ್ನು ಯಾಚನೆ ನಾವು ಮಾಡಬೇಕಾಗಿದೆ. ನಾನು ಬಹುತೇಕ ಎಲ್ಲ ಕಡೆ ಒಂದು ಪ್ರಯತ್ನವನ್ನು ಮಾಡಿದೆ. ಎಲ್ಲ ಕಡೆನೂ ಕೂಡ ಯಾವುದೇ ಜಿಲ್ಲೆ ಎಲ್ಲ ಕಡೆ ಮಾತಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಎಲ್ಲಿನೂ ಕೂಡ ಯಾವುದೇ ಒಂದು ಅಪಸ್ವರ ಬಂದಿಲ್ಲ. ಒಂದು ಒಳ್ಳೆಯ ವಾತಾವರಣ ಇವತ್ತು ದಿವಸ ಇದೆ. ಇಷ್ಟೇ ಮಾತ್ರ ನಾನು ಹೇಳಬಯಸ್ತೇನೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।